ಕುವೆಂಪು ಯಾವುದನ್ನೂ ನನಗೆ ಇದಾದ್ಮೇಲೆ ಹೀಗೆ ಮಾಡು ಹಾಗೆ ಮಾಡು ಅಥವಾ ನೀನು ಮಾಡಿರುವುದು ತಪ್ಪು, ನಾನು ಜನ್ಮದಲ್ಲಿಯೇ ತಪ್ಪು ಬರವಣಿಗೆ ಮಾಡಿಲ್ಲ. ಗೋಲ್ಡ್ ಫೌಂಡೇಶನ್ ಇಂದ ಬಂದರೆ ಎಷ್ಟು ಕೋಟಿ ಬಂದರೂ ಬೇಕು. ಅಪರಿಷತ್ನವ್ರು ರೂಪತುಂಗ ಕೊಟ್ರೆ ಯಾಕೆ ಅಂದ್ರೆ ಚೀಪಿಕೆ ಜೊತೆಲಿ ಕೊಟ್ಟಿದ್ದು ಮೇಸ್ಟ್ರಿ ಅವರು. ಆ ದುಡ್ಡನ್ನು ನೀನು ತಗೊಂಡು ಒಂದು ಹಾಸ್ಪಿಟ್ಲ್ ಕೊಡ್ಬೋದಾಗಿತ್ತಲ್ಲ, ಅನಾಥಾಲಯಕ್ಕೆ ಕೊಡ್ಬೋದಾಗಿತ್ತಲ್ಲ, ಒಂದು ರೂಮ್ ಕಟ್ಟಿಸ್ಕೊಡ್ಬೋದಾಗಿತ್ತಲ್ಲ. ನೀನು ಓದ್ದಲ್ಲ ಪ್ರೈಮರಿ ಸ್ಕೂಲು, ನಾನಾಗಿದ್ರೆ ಹಂಗೆ ಮಾಡಿ. ಒಕ್ಕಲಿಗರಂತಹ ಮಹಾಮೂಢರು, ಅನ್ಕಲ್ಚರ್ಡ್ ಬ್ರೂಟ್ಸ್ ಮತ್ತೊಬ್ಬರಿಲ್ಲ. ಇದು ಕುವೆಂಪು ಅವರ ಮಾತು. ಹಾಮನಾಯಕರು ಇಷ್ಟು ದೊಡ್ಡ ಮಹಾನ್ ಪ್ರಗತಿಶೀಲ ಹೋರಾಟಗಾರ ಧೀಮಂತ ಅಂತೆಲ್ಲ ಹೇಳ್ತಾರೆ. ಅವ್ರ ಮಗಳು ದೊಡ್ಡವರು ಡಾಕ್ಟ್ರು. ಅವ್ರು ಯಾರನ್ನ ಮದುವೆ ಆದರು? ಒಬ್ಬ ದಲಿತನ ಮದುವೆ ಆದರು. ಸೇರಿಸಿದ್ರ ನೀವು ಮನೆಗೆ? ನಿಮ್ಮ ಶ್ರೀಮತಿಯವರು ಸೀಮೆಣ್ಣೆ ಹಾಕ್ಕೊಂಡು ಪೆಟ್ರೋಲ್ ಹಾಕೊಂಡು ಸುಟ್ಕೊಂಡು ಸತ್ರಲ್ಲ ಆ ವಿಷಯಕ್ಕೆ. ಹೇಮಾವತಮ್ಮ ಅವ್ರು ಹಂಗೆ ಮಾಡಿದ್ರೆ ತೇಜಸ್ವಿ ಯಾವ ಜಾತಿ, ರಾಜೇಶ್ವರಿ ಯಾವ ಜಾತಿ ಗೊತ್ತಿರ್ಲಿಲ್ವಾ ಆ ಅಮ್ಮನಿಗೆ? ಏನು ನೀವು ಕುವೆಂಪು ಇದು ಮಾಡಿದ್ದು? ನಮ್ಮಂಥವ್ರು ನಾನು ಎಷ್ಟು ಕೆಲಸ ಮಾಡಿದ್ದೀನಿ, ಏನು ಕೆಲಸ ಮಾಡಿದ್ದೀನಿ ಈ ಜನಕ್ಕೆ, ಏನು ಬೇಡ, ನಾವೆಲ್ಲ ನೆಗ್ಲೆಕ್ಟ್. ಇವ್ರು ದೊಡ್ಡವರು. ಇದು ಜನ ಹೇಳ್ತಾರೆ. ನನ್ನೇ ಬಂದು ನೀನು ಅನಾಮಧೇಯ ಅಂದರೆ ನಾನು ಎಲ್ಲಿಗೆ ಹೋಗಿ ಯಾವ ಪಾಳು ಬೀಳಲಿ? ಹೀಗಾಗಿ ನನ್ನನ್ನು ಇವರು ಉದ್ದೇಶಪೂರ್ವಕವಾಗಿ ನನ್ನನ್ನು ಸರ್ಕಾರ ಮತ್ತು ಸಮಾಜ ಅದರಲ್ಲಿ ಬುದ್ಧಿಜೀವಿಗಳು ನಾನು ಏನೂ ಅಲ್ಲ ಜೀರೋ ಅಂತ ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಇವ್ಯಾವೂ ಬಿಡ್ತಾ ಇಲ್ಲ. ಇದು ಒಂದು ಕುವೆಂಪು ಪಥ ಅಂತನೋ, ಕುವೆಂಪು ಮಾರ್ಗ ಅಂತನೋ, ಕುವೆಂಪು ದಾರಿ ಅಂತನೋ, ಏನು ಬೇಕಾದ್ರೂ ಶಬ್ದಗಳು ಏನು ಬೇಕಾದ್ರೂ ನಾನು ಕರ್ಕೋಬೋದು. ಅವರೇ ಕೈ ಹಿಡಿದು ಕುವೆಂಪು ಅಲ್ಲ, ಕುವೆಂಪು ಯಾವುದನ್ನೂ ನನಗೆ ಇದಾದ್ಮೇಲೆ ಹೀಗೆ ಮಾಡು ಹಾಗೆ ಮಾಡು ಅಥವಾ ನೀನು ಮಾಡಿರುವುದು ತಪ್ಪು ಮಾಡಬೇಡ ಇಲ್ಲ. ನಾನು ಜನ್ಮದಲ್ಲಿಯೇ ತಪ್ಪು ಬರವಣಿಗೆ ಮಾಡಿಲ್ಲ. ನೀವು ಒಂದು ಪುಸ್ತಕ ಕೊಟ್ಟರೆ 500 ಪುಟದ್ದೇ ಆಗಲಿ, ಕಾಪಿ ಮಾಡಿದರೆ ಒಂದು ಅಕ್ಷರ ತಪ್ಪು ತೋರಿಸ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ಅದಕ್ಕೆ ಬಹಳ ನಾನು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಎಲ್ಲರೂ ಹೇಳ್ತಾರೆ, ಅವನು ಕಾಪಿ ಮಾಡಿದರೆ ಬರೆದ್ರೆ ತಪ್ಪು ಬರೆಯೋದಿಲ್ಲ. ನೀವು ಒಪ್ಪಬಹುದು ಬಿಡ್ಬೋದು, ಸೆಕೆಂಡ್ರಿ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ಈ ರಾಮಾಯಣ ಕುರಿತು ಪ್ರತಿಕ್ರಿಯೆ ಬರುವಾಗಲೇ ಅರೆ ಇವ್ರಿಗೆ ಏನು ಬಹಳ ದೊಡ್ಡ ಕ್ಯಾನ್ವಾಸ್ ಬೇಕೇನೋ, ಸಣ್ಣದಲ್ಲಿ ಬರೆಯೋಕ್ಕಾಗಲ್ವೇನೋ, ಅದು ಮಾಡಿ ನೋಡ್ಬೋಣ ಅಂತ. ಅದು ಒಳಗಡೆಯಿಂದನೇ ಅದಕ್ಕಿನ್ನೊಂದು ಶಬ್ದ ಸಿಗ್ತಾ ಇಲ್ಲ. ನಾನು ಬಹುಶಃ ಕೊನೆಗೆ ಬರೋತ್ತಿಗೆ ಹೇಳ್ತೀರೋ ಏನೋ. ಈಗ ತನ್ನ ಒಳಗಡೆನೇ ಅದಿದೆ. ಹೌದು, ಒಂದು ಮಥನ. ಹೌದು, ಇವರ ಕುವೆಂಪು ಒಳಗಡೆ ಕುವೆಂಪು ಪತ್ರಗಳಿದೆ. ಕುವೆಂಪು ಪತ್ರಗಳು ಒಳಗಡೆನೆ ಕುವೆಂಪು ರಾಮಾಯಣ ಬರಹಗಾರರ ಪ್ರತಿಕ್ರಿಯೆ ಇದೆ. ಅದರ ಒಳಗಡೆನೆ ಕುವೆಂಪು ದರ್ಶನ ಇದೆ. ಅಷ್ಟೊತ್ತಿಗೆ ನನಗೂ ಕ್ಲಿಯರ್ ಆಗಿತ್ತು, ಇವರಿಗೆ ಕುವೆಂಪುದು ಅದು ಸಿದ್ಧಾಂತ ಅಲ್ಲ, ತತ್ವ ಅಲ್ಲ, ಇನ್ನೊಂದಲ್ಲ, ಅದು ದರ್ಶನ. ಕುವೆಂಪುದೇ ಒಂದು ದರ್ಶನ ಇದೆ. ಆ ದರ್ಶನವನ್ನು ನಾನೂ ಕಾಣಬೇಕು, ಕಾಣಿಸಬೇಕು. ಕಾಣಿಕೆ ಅಂತ ಇಡಬೇಕು ಅಂತಿತ್ತು ಮನಸ್ಸಿನಲ್ಲಿ. ಕುವೆಂಪು ಕಾಣಿಕೆ ಅಂದ್ರೇನು? ಏನು ದೇವಸ್ಥಾನಕ್ಕೆ ಹೋಗಿ ಉಂಡಿಗೆ ಹಾಕದ ಅಂತ ಅಂದಾಗ ಇದರಲ್ಲಿ ಗೊತ್ತಾಯ್ತಾ, ಒಂದು ಮ್ಯಾಗ್ಝೈನ್ ಪ್ರಾರಂಭ ಮಾಡೋಣ. ಅವಾಗ ನನಗೇನೂ ಗೊತ್ತಿಲ್ಲ. ನನಗೆ ಅವತ್ತು ಅಷ್ಟೇ ಇವತ್ತು ಅಷ್ಟೇ ನನಗೆ ಸಂಸ್ಕೃತ ಬರುವುದಿಲ್ಲ. ನಮ್ಮಪ್ಪ ಸಂಸ್ಕೃತ ಓದಿದ್ದಾರೆ. ಕರ್ನಾಟಕ ವೈದಿಕ ಶಾಲೆಯಲ್ಲಿ ನ್ಯಾಷನಲ್ ಕಾಲೇಜ್ ಪಕ್ಕದಲ್ಲಿದೆ, ಅಲ್ಲಿ ನಮ್ಮಪ್ಪ ಅಲ್ಲೇ ಓದಿರೋದು. ನನಗೆ ಇಂಗ್ಲೀಷ್ ಬರುವುದಿಲ್ಲ. ನನ್ನ ಮಕ್ಕಳೆಲ್ಲ, ನನ್ನ ಮಗಳು MSc ಇಂಡಸ್ಟ್ರಿಯಲ್ ಸೈಕಾಲಜಿಸ್ಟು. ಅವಳು ಇಡೀ ಜಗತ್ತನ್ನು ಸುತ್ಕೊಂಡ್ಬಂದಿದ್ದಾಳೆ, ಇನ್ಕ್ಲೂಡಿಂಗ್ ನನ್ನ ಬಲವಂತಕ್ಕೆ ಸ್ವೀಡನ್ಗೆ ಹೋದಾಗ ನೊಬೆಲ್ ಬಹುಮಾನ ಕೊಡುವ ಹಾಲ್ಗೂ ಹೋಗಿ ಆಫೀಸ್ಗೂ ಹೋಗಿ ನೋಡ್ಕೊಂಬಮ್ಮ, ನಮಗೆ ನೊಬೆಲ್ ಬಹುಮಾನ ಬರುತ್ತೋ ಅಥವಾ ನಾನು ನೋಡ್ತೀನೋ ಇಲ್ವೋ ಅಂದರೆ ನನ್ನ ಮಗಳಲ್ಲಿ ಹೋಗಿ ಇದುವರೆಗೆ ಬಂದ ಇದು ನೊಬೆಲ್ ಬಹುಮಾನ ಪುಸ್ತಕನೂ ಕೂಡ ತಂದು ನನಗೆ ಕೊಟ್ಟಿದ್ದಾಳೆ. ಹಾಗಾಗಿ ನಾನೇ ಮಾಡಬೇಕು ಅಂತಿಲ್ಲ, ನನ್ನ ಮಕ್ಕಳು ಮಾಡಿದ್ದಾರೆ. ನನ್ನ ಮಗ, ನಾನು ಬರೀ ಭೂಮಿಲೇ ಓಡಾಡ್ತಾ ಇರೋದು, ಅವನು ಇಸ್ರೋದ ಸೈಂಟಿಸ್ಟ್, ವಿಜ್ಞಾನಿ, ಆಕಾಶನೂ ನೋಡಿದ್ದಾನೆ. ಯಾರೂ ನನಗೆ ಇದು ಮಾಡಬೇಕಾಗಿಲ್ಲ. ನನಗೆ ಕನ್ನಡ ಮತ್ತು ನನ್ನ ತಾಯಿ ಭಾಷೆ ತೆಲುಗು, ತಂದೆ ಭಾಷೆ ಕನ್ನಡ.
ಹಾಗಾಗಿ ನನಗೆ ಎರಡೂ ಭಾಷೆಯಲ್ಲಿ ಏಕಪ್ರಭುತ್ವ ಇದೆ. ಪ್ರಾವೀಣ್ಯತೆ ಇದೆ. ಹೌದೌದು. ಎರಡರೂ ನಾನು ಪಂಪನ ಬಗ್ಗೆ ಹೆಂಗೆ ಮಾತಾಡಬಲ್ಲೋ ಹಾಗೆ ನನ್ನೇ ಭಟ್ಟನ ಬಗ್ಗೆಯೂ ಮಾತಾಡಬಲ್ಲೆ. ಕುವೆಂಪು ಬಗ್ಗೆ ಹೇಗೆ ಮಾತಾಡಬಲ್ಲೋ ಹಾಗೆ ನಾನು ಶ್ರೀ ಬಗ್ಗೆನೂ ಕೂಡ ಮಾತಾಡಬಲ್ಲೆ. ಕರೆಕ್ಟ್. ಇದು ನನಗೆ ಬಂದುಬಿಟ್ಟಿದೆ. ಇದು ಯಾವುದೂ ನಾನು ಹೇರ್ಕೊಂಡಿರೋದಲ್ಲ. ಹಾಗಿದ್ದಾಗ ಕುವೆಂಪು ದರ್ಶನ ಅಂತ ಯಾಕೆ ನಾನು ಒಂದು ಪತ್ರಿಕೆ ಪ್ರಾರಂಭ ಮಾಡಬಾರದು ಅಂತ ಅನ್ನಿಸ್ತು. ಅವರೇನು ಅವ್ರ ವಿಷಯ ಕೇಳೋಕ್ಕೆ ಇದೆ, ಅವರು ಬೇಡ ಮಾಡಬಾರದು ಅಂತೇನೂ ಅನ್ನಲಿಲ್ಲ. ಇವೆಲ್ಲ ನಾನ್ಸೆನ್ಸ್, ಕಾರಂತರು ಹೇಳ್ದಂಗೆ ನಾನ್ಸೆನ್ಸ್ ಅಲ್ಲ. ಅದಕ್ಕಾದರೆ ಅವರು ಬರೀತಾರೆ, ಆ ಪತ್ರ ಇಲ್ಲಿ ಹಾಕಿದ್ದೀನಿ, ದಯವಿಟ್ಟು ಕನ್ನಡಿಗರು ಇದನ್ನು ತಿಳ್ಕೋಬೇಕು. ಅವರು ಯಾವ ಬ್ರಾಹ್ಮಣ ದ್ವೇಷಿಯೋ ಅಥವಾ ಹುಡುಗರು ಕಂಡ್ರೆ ಆಗ್ತಿರ್ಲಿಲ್ವೋ ಅದೆಲ್ಲ ಇದೆ. ನವಿದವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡಿದ್ದೆಲ್ಲ ನಿಮ್ಗೆ ಬೇಕಾದ್ರೆ ಹೇಳೋಣ ಒಬ್ಬೊಬ್ಬರನ್ನ ಕುರಿತು. ಆದರೆ ಅವರು ಹೇಳ್ತಾರೆ, ನನ್ನ ಗದ್ಯ ಪದ್ಯಗಳಿಂದ ಯಾವುದರಿಂದಲಾದರೂ ನಿಮಗೆ ಸೂಕ್ತವಾದುದನ್ನು ನೀವು ಉಪಯೋಗಿಸಿಕೊಳ್ಳಲು ನನ್ನ ಸಂಪೂರ್ಣ ಅನುಮತಿ ಇದೆ. ಯಾರನ್ನೂ ನಾನು ಕೇಳಬೇಕಾಗಿಲ್ಲ, ಅವತ್ತು ಕೇಳಬೇಕಾಗಿಲ್ಲ, ಇವತ್ತು ಕೇಳಬೇಕಾಗಿಲ್ಲ. ನೀವೇ ಬರೆದಂತೆ ಕುವೆಂಪು ದರ್ಶನದ ಸಂಚಿಕೆಗಳ ಸಂಖ್ಯೆಗಿಂತ ಮೌಲ್ಯವೇ ಮುಖ್ಯ ಎಂಬುದನ್ನು ನಾನೂ ಒಪ್ಪಿದ್ದೇನೆ. ನನಗೆ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ಇದು ಎಷ್ಟು ಸಂಚಿಕೆ ಬರುತ್ತೋ, ಒಂದು ಸಂಚಿಕೆ ಬಂದಿದ್ದಕ್ಕೂ ಅಯ್ಯ ನಿನ್ನ ಯೋಗ್ಯತೆ ಬೆಂಕಿ ಆಗ್ತು, ಎರಡನೇ ತರಲಿಲ್ಲ ಅನ್ನಲಿಲ್ಲ ಅಂದವು. ಬೇರೆ ಇನ್ಯಾರೇ ಆಗಿದ್ರೆ ಅಂದಿರೋರು, ನನಗೆ ಗೊತ್ತಿದೆ. ನಮ್ಮ ಅಪ್ಪನೇ ಅಂದಿರೋನು ಅಂತ ಇಟ್ಕೊಳ್ಳೋಣ. ಮಾಡದೇ ಇರೋ ಕೆಲಸ ಮಾಡೋಕ್ಕೆ ಹೋದ್ರೆ ಹಿಂಗೆ ಆಗೋದು ಅಂತಾರೆ. ನಿಮ್ಮ ತಂದೆನೂ ಅಂತಾರೆ, ನಮ್ಮ ತಂದೆನೂ ಅಂತಾರೆ. ಆದರೆ ಕುವೆಂಪು ಎರಡನೇ ಸಂಚಿಕೆ ಬರಲಿಲ್ಲ. ಯಾಕಪ್ಪ ಬರಲಿಲ್ಲ? ಬಂದಿರೋ ಲೇಖನಗಳೆಲ್ಲ ಏನು ಅಷ್ಟು ಸಣ್ಣ ಮನುಷ್ಯ ಅಲ್ಲವೇ ಅಲ್ಲ. ಮುಂದಕ್ಕೆ ಬರೀತಾರೆ, ಆದರೆ ಇದನ್ನು ಗಟ್ಟಿಯಾಗಿ ಹೇಳಬೇಕು ನಾನು, ನೀವು ಅಪಹಾಸ್ಯ, ಅವಹೇಳನ, ತಿರಸ್ಕಾರ, ನಷ್ಟ ಎಲ್ಲವನ್ನೂ ಸಹಿಸಲು ಸಿದ್ಧವಾಗಿರಬೇಕಾಗುತ್ತದೆ ಎಂಬುದು ನನ್ನ ವಿಷಾದ. ಇದು ದರ್ಶನ, ಎಷ್ಟು ಕಾಳಜಿ ಅಲ್ವಾ? ರಾಮಾಯಣ ದರ್ಶನ ಅಲ್ರಿ, ನನ್ನ ಬಗ್ಗೆ ಇದ್ದ ವಿಷನ್ ಅವ್ರಿಗೆ ಇದು. ಅಯ್ಯೋ ಈ ಹುಡುಗ ಕಾಳಜಿ, ಈ ಕಾಳಜಿನೇ ದರ್ಶನ. ಗೊತ್ತಾಯ್ತಾ? ಅವರ ರಾಮನ ಬಗ್ಗೆನೂ ಅಷ್ಟೇ ಕಾಳಜಿ, ಅದಕ್ಕಿಂತ ಹೆಚ್ಚಾಗಿ ಮಂಥರೆ ಬಗ್ಗೆ ಅಷ್ಟೇ ಕಾಳಜಿ. ಊರ್ಮಿಳೆಯನ್ನು ಅವರು ಚಿತ್ರಿಸಿದಾಗ ಯಾರೂ ಚಿತ್ರಿಸಿಲ್ಲ, ಊರ್ಮಿಳೆ ಬಗ್ಗೆ ಕಾಳಜಿ. ಕಥನ ಕವನಗಳಲ್ಲಿ ಸಿದ್ಧನ ಬಗ್ಗೆ ನಾನೇನು ರಾಮನ ಇವನು ಅಂದ್ಕೊಂಡ್ಬಿಟ್ಟಿಯ ನೀನು ಅವನಿಗೇನು ಕಡಿಮೆ ಅಂತ ಬರೀತಾರೆ. ಅದೆಲ್ಲ ಓದಬೇಕು. ಕಥನ ಕವನಗಳು ಅವ್ರು ಹಾಗೆ ಯಾರೂ ಬರೆದವರಿಲ್ಲ. ಗೊತ್ತಾಯ್ತಾ? ಹಾಗೆ ಆ ಸಿದ್ಧ, ಆ ಮಂತ್ರೆ, ಆ ಲಕ್ಷ್ಮಣ, ಆ ಮಟ್ಟಕ್ಕೆ ನನ್ನನ್ನು ನೀವು ಕಂಡ್ರಲ್ಲ ಅನ್ನೋದು ನಿಮ್ಮ ಸಾರ್ಥಕತೆ. ಹೌದು. ಅದು ಹೇಳಿ ಮುಂದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಎದೆಗಾರಿಕೆ ಅದೆಲ್ಲವನ್ನೂ ಸಹಿಸಿಕೊಂಡು ಉದ್ಯಮದಲ್ಲಿ ಯಶಸ್ಸು ಪಡೆಯಲಿ ಎಂದು ಹಾರೈಸುತ್ತೇನೆ. ಶುದ್ಧ ಪತ್ರ ಅಷ್ಟು. ಇದು ಈ ಪತ್ರ ಅಲ್ಲಿ ಹಾಕಿದ್ದೀನಿ. ಯೂನಿವರ್ಸಿಟಿಯವರು ಏನೋ ಅವ್ರಿಗೆ ಬರ್ದಂಗೇನೆ ಪಾಪ. ಯೂನಿವರ್ಸಿಟಿ ಕಂಡ್ರೆ ಆಯ್ತಿರಲಿಲ್ಲ ಅವರಿಗೆ. ಗೊತ್ತಾಯ್ತು? ಅದು ಬೇರೆ ವಿಷಯ, ಬಿಟ್ಬಿಡಿ. ಇದಲ್ಲ, ಯಾವ ಯೂನಿವರ್ಸಿಟಿ ಕಂಡ್ರೆ ಅವ್ರಿಗೆ ಆಗ್ತಿರಲಿಲ್ಲ. ಸರಿಯಾಗಿ ಅಧ್ಯಯನ ನಡೀತಾ ಇಲ್ಲ, ಸರಿಯಾಗಿ ಕೆಲಸ ನಡೀತಾ ಇಲ್ಲ, ಶಿಕ್ಷಣ ಸರಿಯಾಗಿಲ್ಲ, ಕನ್ನಡಕ್ಕೆ ಸಿಗಬೇಕಾದಂಥ ಮಾನ್ಯತೆ ಸಿಕ್ಕಲಿಲ್ಲ. ರಾಷ್ಟ್ರಕವಿ ಕೊಟ್ಟಾಗ ಬೇರೆಯವರು ಕೊಟ್ಬಿಟ್ರು ಅಂತ ಅನ್ನಲಿಲ್ಲ ಅವರು. ಗೊತ್ತಾಯ್ತಾ? ಏನು ದೇವನೂರು ಮಹದೇವ ಅಲ್ಲ. ಈಗ ದೇವನೂರು ಮಹದೇವ ಸಿಕ್ಕಿಬಿಟ್ರೆ ಬೇಡ ಅಂತ ಬೇಕಾದ ತಗೊಂಬೋದು. ಫೋರ್ಡ್ ಫೌಂಡೇಶನಿಂದ ಬಂದರೆ ಎಷ್ಟು ಕೋಟಿ ಬಂದರೂ ಬೇಕು. ಆ ಪರಿಷತ್ನವ್ರು ರೂಪತುಂಗ ಕೊಟ್ಟರೆ ಯಾಕೆ ಅಂದರೆ ಚೀಪಿಕೆ ಜೊತೆಲಿ ಕೊಟ್ಟಿದ್ದು. ಮೇಸ್ಟ್ರಿ ಅವರು ಆ ದುಡ್ಡನ್ನು ನೀನು ತಗೊಂಡು ಒಂದು ಹಾಸ್ಪಿಟ್ಲಿಗೆ ಕೊಡ್ಬೋದಾಗಿತ್ತಲ್ಲ, ಅನಾಥಾಲಯಕ್ಕೆ ಕೊಡ್ಬೋದಾಗಿತ್ತಲ್ಲ, ಒಂದು ರೂಮ್ ಕಟ್ಟಿಸ್ಕೊಡ್ಬೋದಾಗಿತ್ತಲ್ಲ. ನೀನು ಓದ್ದಲ್ಲ ಪ್ರೈಮರಿ ಸ್ಕೂಲು, ನಾನಾಗಿದ್ರೆ ಹಂಗೆ ಮಾಡ್ತಾಯಿದ್ದೆ. ಒಂದು ಬೋರ್ ಹಾಕಿಸ್ಕೊಡ್ಬೋದಾಗಿತ್ತಲ್ಲ ಶಾಲೆಗೆ. ಎಲ್ಲಾದರೂ ಅದೇನೋ ಬೇಡ ಅಂದ್ಬಿಟ್ರೆ ಅಂದ ತಕ್ಷಣ ಅದೊಂದು ಇವರು ಶುರು ಮಾಡಿಕೊಂಡ್ರು. ದೇವರು ತಿರಸ್ಕರಿಸ್ಬಿಟ್ರು. ಅಲ್ಲ, ಅವಹೇಳನ ಮಾಡ್ತಾ ಇಲ್ಲ, ಮಾಡುವ ಕ್ರಮ ಹೇಳ್ತಾ ಇದ್ದೀನಿ. ಆ ದಿನ ಕುವೆಂಪು ಅವ್ರದ್ದು ಹೇಗಿತ್ತು ದಾರಿ ಅಂತಂದರೆ, ಮಾಡುವವರಿಗೆ ಮಾಡು, ಹೀಗೆ 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 ಅಂತ ಆ ಧೈರ್ಯ ಚೈತನ್ಯ ತುಂಬಿದ್ರಲ್ಲ, ಆ ಕಾರಣಕ್ಕೆ ನಾನು ಇದನ್ನು ಮಾಡಿದೆ. ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಒಂದೇ ಸಂಚಿಕೆ ಬಂದಿದ್ದು.
ಇನ್ನು ಶುರು ಮಾಡಬೇಕು. ಜೋಳಿಗೆಲ್ಲ ಹಾಕ್ಕೊಂಡು ಗಳಗನಾಥರ ಥರ, ದಬಾ ಕುಲಕರ್ಣಿ ಥರ, ಜಿ ಬಿ ಜೋಶಿ ಥರ ಹೊರಡ್ಬೇಕು ನಾನು. ಅವರು ಪುಣ್ಯಾತ್ಮರು. ರಾಜರತ್ನಂ ಥರ ಮಾರಾಟಕ್ಕೆ ಹೊರಡಬೇಕು. ಬಂತಪ್ಪ ಏನಂತ ಡಿ ಲಿಂಗಯ್ಯ ಅವ್ರ ಕೈನಲ್ಲಿ ಪ್ರತಿ ಇಶ್ಯೂನಲ್ಲಿ ಒಬ್ಬೊಬ್ಬರ ಕೈಯಲ್ಲಿ ಮಾಡಿಸೋದಿತ್ತು. ಡಿ ಲಿಂಗಯ್ಯನವರಿಗೆ ಒಕ್ಕಲಿಗರು ಕಂಡ್ರೆ ಆಯ್ತಿರಲಿಲ್ಲ ಅಂತ ಒಂದು. ಮೈಸೂರು ಸಿಟಿಲೇ ಎಮ್ ಎ ಮಾಡಿದ್ದವರು. ಆದರೆ ನಾನು ಇವ್ರನ್ನ ಕರ್ಕೊಂಡು ಕುವೆಂಪು ಹತ್ರಕ್ಕೆ ಹೋಗಿ ನಿಲ್ಲಿಸಿ ಎದುರುಗಡೆ ಇಂಟರ್ವ್ಯೂ ಮಾಡಿಸ್ದೆ. ಟೇಪ್ ಮಾಡಿಕೊಂಡ್ರು. ಅವ್ರಿಗೆ ಟೇಪ್ ಮಾಡ್ಕೊಳ್ಳೋ ಉಚಿತ ಅವರಿಗೆ. ಅಂದರೆ ಜಾನಪದ ವಿದ್ವಾಂಸರು ಕೈಲಿ ಬರ್ಕೋತಾ ಇರಲ್ಲ. ಅಲ್ಲಿ ಒಂದು ಮಾತನ್ನು ಕುವೆಂಪು ಹೇಳಿದ್ದಾರೆ, ಒಕ್ಕಲಿಗರಂತಹ ಮಹಾಮೂಢರು ಅನ್ಕಲ್ಚರ್ಡ್ ಬ್ರೂಟ್ಸ್ ಮತ್ತೊಬ್ಬರಿಲ್ಲ. ಇದು ಕುವೆಂಪು ಅವರ ಮಾತು. ಇದನ್ನು ನಾನು ಇದು ಕುವೆಂಪು ಅವರ ಮಾತು. ಕುವೆಂಪು ಅವರ ಮಾತು. ಇದನ್ನು ಈ ಲೇಖನವನ್ನು ಈ ಸಂದರ್ಶನವನ್ನು ಮಾಡಿಸಿದ್ದು ನಾನು, ಬೇಡ. ನನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು ನಾನು, ಬೇಡ. ಡಿ ಲಿಂಗಯ್ಯನವ್ರ ಪರ್ಮಿಷನ್ ತೊಗೊಂಡಿದ್ದೀರ ನೀವು? ಏನು ಬೇಕಾದ್ರೂ ಮಾಡಿಬಿಡ್ಬೋದಾ ಯೂನಿವರ್ಸಿಟಿಯವರು? ಈಗ ಒಂದು ಮೆಡಿಕಲ್ ಕಾಲೇಜ್ ಇದೆ ರೀ, ಅವತ್ತು ಸಾಯಂಕಾಲ ಇವತ್ತು ದೇಹ ಕುಯ್ಯುವಂತಹ ಒಂದು ಇದಿದೆ ಅಂತಂದರೆ ದಾರಿ ಹೋಯ್ತಾ ಇದ್ದವನು ಒಬ್ಬನ ಎತ್ತಿ ಹಾಕೊಂಬಂದ್ಬಿಟ್ಟು ಕುಯ್ದುಬಿಡ್ತೀರಾ? ಹಂಗೆ ಮಾಡಿದ್ದಾರೆ ನನಗೆ ಹಂಪಿ ಯೂನಿವರ್ಸಿಟಿಯವರು. ಈ ಲೇಖನ ನೀವು ಹೆಂಗೆ ತಗೊಂಡ್ರಿ? ನಂದಿದು. ನಾನು ಕರ್ಕೊಂಡೋಗಿದ್ದೆ ಡಿ ಲಿಂಗಯ್ಯ ಅವ್ರನ್ನ, ಮತ್ತು ನಾನು ಮಾಡಿಸಿದ್ದೀನಿ, ನಾನು ಬರ್ಸಿದ್ದೀನಿ ನಿಮ್ಮ ಪತ್ರಿಕೆಯಲ್ಲಿ ಬಂದು. ಆಮೇಲೆ ಅದೆಲ್ಲನೂ ಬಿಟ್ಬಿಡೋಣ. ಇದರಿಂದ ನನ್ನ ತುಳಿತಕ್ಕೆ ಒಳಗಾದ್ನಲ್ಲ. ಈ ಲೇಖನ ಬೇಕು ನಿಮಗೆ, ನಾನು ಬೇಡ. ನೀವು ಆ ಸಮಾಜದ ಹೌದು, ನಾನು ಈಗ ಓಪನ್ ಆಗಿ ಹೇಳ್ತೀನಿ. ಇದು ಹೇಳಬೇಕು, ಮುಂದೆ ನೀವು ಮಾಡುವಾಗ ಹೇಳ್ತೀನಿ. ಹಾಮಾನಾಯಕರು ಇಷ್ಟು ದೊಡ್ಡ ಮಹಾನ್ ಪ್ರಗತಿಶೀಲ ಹೋರಾಟಗಾರ ಧೀಮಂತ ಅಂತೆಲ್ಲ ಹೇಳ್ತಾರೆ. ನಾನು ಹೇಳಬಾರ್ದು, ಹೇಳಲೇಬೇಕು. ಸತ್ಯ. ಅವ್ರ ಮಗಳು ದೊಡ್ಡವರು, ಡಾಕ್ಟ್ರು. ಅವ್ರು ಯಾರನ್ನ ಮದುವೆ ಆದರು? ಒಬ್ಬ ದಲಿತನ ಮದುವೆ ಆದರು. ಸೇರಿಸಿದ್ರ ನೀವು ಮನೆಗೆ? ಸೇರಿಸಿಲ್ಲ. ಆ ನೋವಿನಿಂದ ನೀವು ತರ್ಕೊಂಡಿದ್ರಿ ಮಹಾನಾಯಕರೇ, ನಾವೇ ನಿಮ್ಮನ್ನು ಮಹಾನಾಯಕರು ಅಂತಿದ್ರು. ನಿಮ್ಮ ಶ್ರೀಮತಿಯವರು ಸೀಮೆಣ್ಣೆ ಹಾಕ್ಕೊಂಡು ಪೆಟ್ರೋಲ್ ಹಾಕ್ಕೊಂಡು ಸುಟ್ಕೊಂಡು ಸತ್ರಲ್ಲ ಆ ವಿಷಯಕ್ಕೆ. ಹೇಮಾವತಮ್ಮ ಅವ್ರು ಹಂಗೆ ಮಾಡಿದ್ರೆ? ತೇಜಸ್ವಿ ಯಾವ ಜಾತಿ? ರಾಜೇಶ್ವರಿ ಯಾವ ಜಾತಿ? ಗೊತ್ತಿರಲಿಲ್ವಾ ಆ ಅಮ್ಮನಿಗೆ? ಏನು ನೀವು ಕುವೆಂಪು ಇದು ಮಾಡಿದ್ದು? ಕುವೆಂಪು ಆದರ್ಶವನ್ನ ಮೈಗೂಡಿಸ್ಕೊಳ್ಳಿ. ಸುಮ್ಮನೆ ನಾಟಕ. ನೀವು ಬಸವಣ್ಣನ ಬಗ್ಗೆ ಮಾತಾಡೋರು, ಅಂಬೇಡ್ಕರ್ ಬಗ್ಗೆ ಮಾತಾಡೋರು. ನಾನು ಇದನ್ನ ಹರ್ಟ್ ಮಾಡೋದಕ್ಕೆ ಅಂತ ಹೇಳ್ತಾ ಇಲ್ಲ. ಅದು ಕುಟುಂಬಕ್ಕೆ ಅವ್ರಿಗೇನಾರು ಆದರೆ ಕ್ಷಮೆ ಇರಲಿ. ಸುಳ್ಳು ಅಂದರೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಿಮ್ಮ ಇದರಲ್ಲೇ ಹೇಳಲಿ, ನಾನು ಒಪ್ಕೊಳ್ಳೋಕೆ ಸಿದ್ಧ ಇದ್ದೀನಿ. ಗೊತ್ತಾಯ್ತಾ? ಜವರೇಗೌಡರು ಅವ್ರ ಮಗನ ತಂದು ವೈಸ್ ಚಾನ್ಸಲರ್ ಮಾಡಿದರು. ಕುವೆಂಪು ಮಾಡಿದ್ರಾ? ಅದನ್ನೇ ತೇಜಸ್ವಿ ಹೇಳ್ತಾ ಇದ್ದು. ಅವರೆಲ್ಲರಿಗಿಂತ ದೊಡ್ಡವರು ತೇಜಸ್ವಿ. ಅವರು ವೈಸ್ ಚಾನ್ಸಲರ್ ಆಗ ಅರ್ಹತೆ ಇರಲಿಲ್ವ? ಎಮ್ ಎ ಮಾಡಿದ್ದಾರೆ ಕನ್ನಡದಲ್ಲಿ. ರಾಜೇಶ್ವರಿ ಎಮ್ ಎ ಮಾಡಿದ್ದಾರೆ. ಅವರ ಸೊಸೆ ಮಾಡ್ಬೋದಾಗಿತ್ತಲ್ಲ? ಮಾಡ್ಬೋದಿತ್ತು. ಎಂದು ನನ್ನ ಮಕ್ಕಳನ್ನ, ನನ್ನ ಸೊಸೆಯಂದಿರ್ನ, ನನ್ನ ಮಳಿಯಿಂದಿರ್ನ, ಅದು ಕುವೆಂಪುನೇ ಅಲ್ರಿ. ಕುವೆಂಪು ತತ್ವನೇ ಅಲ್ಲ. ನೀವೆಲ್ಲ ಹಾಳಾಗೋದ್ರಿ. ಅವ್ರು ನಂಬಿ ಅವ್ರನ್ನೂ ಹಾಳು ಮಾಡಿದ್ರಿ, ನೀವು ಹಾಳಾದ್ರಿ. ಅದು ಅವರು ಮಗನನ್ನ ವೈಸ್ ಚಾನ್ಸಲರ್ ಮಾಡಿದಾಗ ದೊಡ್ಡ ಇಶ್ಯೂ ಆಯ್ತು. ಅದು ಜವರೇಗೌಡರಿಗೆ ಸರಿ. ಮತ್ತೆ ಅಲ್ಲ, ನಾನು ಹೇಳ್ತಾ ಇರೋದು ಯಾತಕ್ಕೆ ಅಂದರೆ, ಕುವೆಂಪು ನೀವು ಬಸವಣ್ಣ ಅಂದರೆ, ಅಂಬೇಡ್ಕರ್ ಅಂದರೆ ಅವ್ರ ತತ್ವ ಸಿದ್ಧಾಂತಗಳನ್ನು ಯಾರು ಬೇಕಾದ್ರೂ ಆಚರಿಸ್ಬೋದು. ಇಲ್ಲೇ ಹೇಳ್ಬಿಡ್ತೀನಿ. ಇವತ್ತು ನೀವು ಕುದ್ಮಲ್ ರಂಗರಾಯರ ಬಗ್ಗೆ ಗೊತ್ತಾ ನಿಮಗೆ? ನಿಮ್ಮ ಅಪ್ಪ, ನಿಮ್ಮ ತಾತ, ಮುತ್ತಾತ ಆ ಕೆಲಸ ಮಾಡಿದಾನ? ಅದ್ಭುತ ವ್ಯಕ್ತಿ. ಅದ್ಭುತ. ಹೋಗಿ ಬನ್ನಿ ದಕ್ಷಿಣ ಕನ್ನಡಕ್ಕೆ, ಮಂಗಳೂರಿಗೆ ಹೋಗಿ ಬನ್ನಿ, ಅವ್ರ ವಿಗ್ರಹ ನೋಡ್ಕೊಂಡು, ಆ ಹಾಸ್ಟೆಲ್ ನೋಡ್ಕೊಂಡ್ ಬನ್ನಿ. ಆದರೆ ನೀವು ಬೈಯೋದು ಯಾರನ್ನ? ಪುರೋಹಿತ ಶಾಹಿಗಳನ್ನ. ಕುದ್ಮಲ್ ರಂಗರಾಯರು ಎಷ್ಟು ನೋವು ತಿಂದಿರಬೇಕು ತಮ್ಮ ಇದರಿಂದ. ನೀವು ನಾನು ಕಣ್ಣು ಬಿಟ್ಟಾಗ, ಈಗ ನೀವು ಅಂಬೇಡ್ಕರ್ ಹೆಸರಿಟ್ಕೋತೀರಿ, ಇನ್ನೊಂದು ಮಾಡ್ಕೋತೀರಿ, ಏನಾರು ಮಾಡ್ಕೊಳ್ಳಿ, ನಾನೇನು ಕೇಳಲ್ಲ. ನಾನು ಅಲ್ಲಿ ಅವನಲ್ಲ, ಅದ್ರ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ. ನನ್ನಷ್ಟು ಭಾಷಣ ಮಾಡಿದವ್ರು ನೀವು ಯಾರೂ ಇಲ್ಲ, ಬಿಟ್ಬಿಡಿ. ಆದರೆ ಗೋಪಾಲಕೃಷ್ಣ ಅಯ್ಯರ್ ಅಂತ ನೀವು ಹಾಸ್ಟೆಲ್ಗಳಿಗೆಲ್ಲ ಇಟ್ಕೊಂಡಿದ್ರಲ್ಲ, ಅವನು ಯಾವ ಜಾತಿಯವನು? ಹಾಗೆ ಯಾಕೆ ನಿಮಗೆ ಜಗಜೀವನ್ ರಾಮ್ ಅಂಬೇಡ್ಕರ್ ಇರಲಿಲ್ವಾ? ಇದು ಇವರ ದೊಡ್ಡ ದುರಂತ. ಮಾಡಿದವ್ರನ್ನ ಈ ಥರ ನೀವು ನಮ್ಮಂಥವ್ರನ್ನ, ನಾನು ಎಷ್ಟು ಕೆಲಸ ಮಾಡಿದ್ದೀನಿ, ಏನು ಕೆಲಸ ಮಾಡಿದ್ದೀನಿ ಈ ಜನಕ್ಕೆ, ಏನು ಬೇಡ, ನಾವೆಲ್ಲ ನೆಗ್ಲೆಕ್ಟ್. ಇವ್ರು ದೊಡ್ಡವರು. ಇದು ಜನ ಹೇಳ್ತಾರೆ. ನನ್ನೇ ಬಂದು ನೀನು ಅನಾಮಧೇಯ ಅಂದರೆ
ನಾನು ಎಲ್ಲಿಗೆ ಹೋಗಿ ಯಾವ ಪಾಳು ಬೀಳಲಿ ಲಿಟ್ರೇಚರ್ ಪಾಲಿಟಿಕ್ಸ್ ಅಲ್ವಾ? ನೀವು ಬೇಡ ಬೇಡ ಅಂದರೂ ನಿಮ್ಮನ್ನು ನನ್ನ ಕೂರಿಸ್ಕೊಂಡು ಕಟ್ಟಾಕಿ ಮಾತಾಡಿಸ್ತೀರಿ. ಅದನ್ನು ನಾನು ಒಬ್ಬ ಅನಾಮಧೇಯ, ಅನಾಮಿಕ. ಇಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಇದಕ್ಕೆಲ್ಲ ದುಡ್ಡು ಇಲ್ವೇನ್ರಿ? ಯಾರು ಕೊಟ್ಟರು ದುಡ್ಡು ನನಗೆ? ಆಮೇಲೆ ಅದಕ್ಕಿಂತ ಬಹಳ ಮುಖ್ಯವಾದದ್ದು ಅಂದರೆ ಕುವೆಂಪು ಅಂಥವರನ್ನ ಈ ಥರದ ಒಂದು ಹಿನ್ನೆಲೆಯಲ್ಲಿ ಮಾಡಿದ ಸಂದರ್ಶನ ಇನ್ನೆಲ್ಲೂ ಸಿಗುವುದಿಲ್ವಲ್ಲ? ಇಲ್ವೇ ಇಲ್ಲ, ಮುಕ್ತವಾಗಿ ಮಾತಾಡ್ಬಿಟ್ರು ಅವತ್ತು. ಮತ್ತೆ ಅಲ್ವಾ? ರಾಜ್ಕುಮಾರ್ದು ಟೇಪ್ ಆಗಿ ರಿಕಾರ್ಡ್ಗಳಾಗಿ ನೀವುಗಳೆಲ್ಲ ಮಾಡಿ ಮಾತಾಡಿರೋದು ಈಚೆಗೆ ಬಂದ್ಬಿಟ್ಟಿದೆ. 2-3 ಸಲ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಅನ್ನೋದು ನಮ್ಮ ಕಿವಿವರೆಗೂ ಬಂದಿದೆ. ನಿಜ ಸುಳ್ಳೆ ನಾನು ಪರಿಶೀಲನೆ ಮಾಡಿಸ್ಕೊಂಡು ರಾಜ್ಕುಮಾರ್ ಬಗ್ಗೆ ನಾನು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಕುವೆಂಪು ಅವರು ಹಾಗಿರಲಿಲ್ವಲ್ಲ, ರಾಜ್ಕುಮಾರಿಗೂ ಆದರ್ಶವಾಗಿದ್ದರಲ್ಲ. ಹೌದಪ್ಪ, ನನಗಿಂತ ಮುಂಚೆ ಮೊದಲು ಅವ್ರಿಗೆ ಕೊಡಿ ಕರ್ನಾಟಕ ರತ್ನ. ನಾನು ತೆಗೆದುಕೊಳ್ಳೋದಿಲ್ಲ ಅಂದ್ರು ಅಂತೆ ಅಲ್ವಾ? ಅದು ದೊಡ್ಡತನ. ಅದನ್ನು ನೀವು ತೋರಿಸ್ತಾ ಇಲ್ಲ. ರಾಜ್ಕುಮಾರ್ನ ನೀವು ಮೆಚ್ಚಿದರೆ, ಪುನೀತ್ ರಾಜ್ಕುಮಾರ್ ನೀವು ಮೆಚ್ಚಿದರೆ ಅವರಲ್ಲಿದ್ದಂಥ ಒಂದು ಪಾಯಿಂಟ್ ನಿಮ್ಮಲ್ಲಿ ಇದೆಯಾ ಅಂತ ಕೇಳ್ತೀನಿ ನಾನು ಅಷ್ಟೇ. ಹೀಗಾಗಿ ನನ್ನನ್ನು ಇವರು ಉದ್ದೇಶಪೂರ್ವಕವಾಗಿ ನನ್ನನ್ನು ಸರ್ಕಾರ ಮತ್ತು ಸಮಾಜ, ಅದರಲ್ಲಿ ಬುದ್ಧಿಜೀವಿಗಳು ನಾನು ಏನೂ ಅಲ್ಲ, ಜೀರೋ ಅಂತ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಇವ್ಯಾವೂ ಬಿಡ್ತಾ ಇಲ್ಲ. ನೀವು ಮಾಡಿದ ಕೆಲಸಗಳು ಹೌದು, ನೀವೇ ಹಿಡಿದ್ಬಿಟ್ರಿ. ಈಗ ನೀವೇ ಹಿಡ್ಕೊಂಡಿದ್ದೀರಿ, ಇದನ್ನು ನೀವೇ ಹಿಡ್ಕೊಂಡಿದ್ದೀರಿ. ಬನ್ನಿ ನಾನು ಸಾಕ್ತೀನಿ ಅನ್ನೋ ಹಾಗೆ.